दौड़ क्या हो? क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ। दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में 33% एक्स्ट्रा। दौड़ के जाइए। ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಸಂವಿಧಾನ ಸಂರಕ್ಷಕರ ಪಡೆ ಮುಂಡಗೋಡ, ತಾಲೂಕಾ ಉಚಿತ ಕಾನೂನು ನೆರವು ಪ್ರಾಧಿಕಾರ ಮುಂಡಗೋಡ, ಸಾಧನ ಮಹಿಳಾ ಸಾಂತ್ವನ ಕೇಂದ್ರ ಮುಂಡಗೋಡ, ಕನ್ನಡ ಸಾಹಿತ್ಯ ಪರಿಷತ್ತು ಮುಂಡಗೋಡ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಯುವತಿಯರಿಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಜಾಗೃತಿ ಮತ್ತು ಸಂವಿಧಾನದ ಮಹತ್ವ ಹಾಗೂ ಸಂರಕ್ಷಣೆ ಬಗ್ಗೆ ಮಾಹಿತಿ ಕಾರ್ಯಕ್ರಮವು ಮುಂಡಗೋಡ ನೆಹರು ನಗರದ ಬಾಲಕಿಯರ ವಸತಿ ನಿಲಯದಲ್ಲಿ ನಡೆಯಿತು. ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕಾ ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಅಕ್ಷತಾ ಸಿ.ಆರ್. ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾದ ವಸಂತ ಕೊಣಸಾಲಿ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಮಾನವ ಹಕ್ಕುಗಳ ಕೇಂದ್ರ ನಾಮನಿರ್ದೇಶಿತ ಸದಸ್ಯರಾದ ಡಾ. ಇಸಾಬೆಲಾ ಜೇವಿಯರ, ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕರಾದ ರೂಪಾ ಅಂಗಡಿ, ವಕೀಲರಾದ ಸುಜೀತ ಸದಾನಂದ ಉಪನ್ಯಾಸಕರಾಗಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾ ಜಿ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಅಶೋಕ ಪವಾರ್, ಆದಿಜಾಂಬವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಸ್. ಫಕೀರಪ್ಪ ಆಗಮಿಸಿದ್ದರು. ಆದಿಜಾಂಬವ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್. ಡಿ. ಮುಡಣ್ಣವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ ರಮೇಶ್ ಪವಾರ್ ಕಾರ್ಯಕ್ರಮ ನಿರೂಪಿಸಿದರು. ಸಾಧನ ಸಂಸ್ಥೆಯ ಅಕ್ಷತಾ ಬುದ್ನಿ ವಂದಿಸಿದರು. ಶಿವಲೀಲಾ ಗಂಟಾಮಠ, ವಿನಾಯಕ ಶೇಟ, ಸಂಗಪ್ಪ ಕೊಳೂರ ಮುಂತಾದವರಿದ್ದರು. ಟಿಬೆಟನ್ ಧರ್ಮಗುರು 14ನೇ ದಲೈಲಾಮಾ ಅವರನ್ನು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿರುವ ಅವರ ನಿವಾಸದಲ್ಲಿ ಡ್ರೇಪುಂಗ್ ಗೋಮಾಂಗ್ ಮಠದ ಮಂಗೋಲಿಯನ್ ಗೇಷೆ ಪದವಿ ಪಡೆದವರು ಭೇಟಿಯಾಗಿ ದಲೈಲಾಮಾ ಅವರಿಂದ ಆಶೀರ್ವಾದ ಪಡೆದರು. ಜೊತೆಗೆ ಸುಮಾರು 70 ಕುಟುಂಬದ ಸದಸ್ಯರು ಕೂಡ ಭೇಟಿಯಾಗಿ ದಲೈಲಾಮಾ ಅವರಿಂದ ಆಶೀರ್ವಾದ ಪಡೆದುಕೊಂಡರು. ನಮ್ಮ ಆರೋಗ್ಯ ನಮ್ಮ ಹಕ್ಕು ಮುಂಡಗೋಡ ಜನವೇದಿಕೆ, ಕರ್ನಾಟಕ ಜನಾರೋಗ್ಯ ಚಳುವಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಬಲವರ್ಧನೆಗಾಗಿ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು. ಅಭಿಯಾನದ ಅಂಗವಾಗಿ ಮುಂಡಗೋಡ ಪರಿವೀಕ್ಷಣಾ ಮಂದಿರದಿಂದ ತಹಶೀಲ್ದಾರ್ ಕಚೇರಿ ಮುಂಡಗೋಡವರೆಗೆ ಜನಜಾಗೃತಿ ಜಾಥಾ ನಡೆಯಿತು. 150 ಸಮುದಾಯ ನಾಯಕರು, ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ನಾಗರಿಕರು ಜಾಥಾದಲ್ಲಿ ಭಾಗವಹಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು ಮತ್ತು ಶಾಲಾ ಆರೋಗ್ಯ ಕಾರ್ಯಕ್ರಮಗಳನ್ನು ಬಲಪಡಿಸುವ ಘೋಷಣೆಗಳನ್ನು ಕೂಗಿದರು. ಜಾಥಾ ಅಂತ್ಯದಲ್ಲಿ ತಹಶೀಲ್ದಾರ ಮೂಲಕ ಆರೋಗ್ಯ ಸಚಿವರಿಗೆ ಹಕ್ಕೊತ್ತಾಯ ಪತ್ರ ಸಲ್ಲಿಸಲಾಯಿತು.
ಉತ್ತರ ಕನ್ನಡ ಜನವೇದಿಕೆಯ ರವಿ ಲಮಾಣಿ, ಮೈನಳ್ಳಿ ಆರೋಗ್ಯ ಸಮಿತಿಯ ಸದಸ್ಯರಾದ ಡ್ಯಾನಿಯಲ್ ಸಿದ್ದಿ ಮಾತನಾಡಿದರು. ಲಾರೆನ್ಸ್ ಸಿದ್ದಿ ಸ್ವಾಗತಿಸಿದರು. ಹಜರತ್ ಮತ್ತು ಭರಮಣ್ಣ ಸಂಗಡಿಗರು ಜಾಗೃತಿ ಹಾಡುಗಳನ್ನು ಹಾಡಿದರು. ಮಮತಾ, ಜಯಶ್ರೀ, ತೇಜಸ್ವಿನಿ, ದೀಪಾ ಮತ್ತು ಸಿಸ್ಟರ್ ಶೆರಲ್ ಅವರು ಘೋಷಣೆಗಳನ್ನು ಕೂಗಿದರು. ಸಮುದಾಯ ನಾಯಕರು, ಲೋಯೋಲ ಜನಸ್ಫೂರ್ತಿ ಮಹಿಳಾ ಸ್ವಸಹಾಯ ಸಂಘದ ಒಕ್ಕೂಟ, ಉತ್ತರ ಕನ್ನಡ ಜಿಲ್ಲೆಯ ಕಲ್ಪವೃಕ್ಷ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯೂನಿಯನ್, ತಾಲೂಕು ಭೂ ಹಕ್ಕುದಾರರ ಹಿತರಕ್ಷಣಾ ವೇದಿಕೆ, ಯುವರತ್ನ ಯುವ ಒಕ್ಕೂಟ, ಮನರೇಗಾ ಕಾಯಕ ಬಂಧುಗಳ ಒಕ್ಕೂಟ, ತಾಲೂಕಾ ಮಟ್ಟದ ಎಸ್ಡಿಎಂಸಿಯ ಸಮನ್ವಯ ಸಮಿತಿ, ನಮ್ಮ ಆರೋಗ್ಯ ನಮ್ಮ ಹಕ್ಕು ತಾಲೂಕಾ ಆರೋಗ್ಯ ಅಭಿಯಾನ ಸಮಿತಿ, ಮನೋವಿಕಾಸ ಸಂಸ್ಥೆ, ಸಂಜೀವಿನಿ ಒಕ್ಕೂಟ, ಜಯ ಆರ್ಗಾನಿಕ್ ಯೋಜನೆ ಯಲ್ಲಾಪುರ ಹಾಗೂ ದಲಿತ ಸಂಘರ್ಷ ಸಮಿತಿ ಮುಂಡಗೋಡ ಮುಂತಾದವರು ಈ ಆರೋಗ್ಯ ಅಭಿಯಾನದಲ್ಲಿ ಭಾಗವಹಿಸಿದ್ದರು. ದೇಶದೊಳಗೆ ನಡೆಯುತ್ತಿರುವ ಇದು ಸತ್ಯವಾದ ಮಾತು. ದೇಶದೊಳಗೆ ನಡೆಯುತ್ತಿರುವ ಇದು ಸತ್ಯವಾದ ಮಾತು. ನಮ್ಮ ಆರೋಗ್ಯ ಸರ್ಕಾರ ಕೇಳು, ಸರ್ಕಾರ ಕೇಳು. ಆರೋಗ್ಯ ಸೇವೆ, ಆರೋಗ್ಯ ಸೇವೆ, ಆರೋಗ್ಯ ನಮ್ಮ ಹಕ್ಕು, ಆರೋಗ್ಯ ನಮ್ಮ ಹಕ್ಕು, ಜನರ ಹಕ್ಕು, ಜನರ ಹಕ್ಕು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.